ದಿನ ನಾನು ತೆಗೆದುಕೊಂಡಂತಹ ವಿಷಯ ಆತ್ಮ ಹಂತಕರು ಅಂದರೆ ಏನು ಅಂತ. ಇದು ಈ ಪುಸ್ತಕ ಬಹುಶಃ ಎಲ್ರಿಗೂ ಕಾಣ್ತಾ ಇದೆ ಅನಿಸ್ತಾ ಇದೆ. ಈ ಪುಸ್ತಕವನ್ನ ಹೆಚ್ಚಿನ ಜನರಿಗೆ ಇದು ಪರಿಚಯ ಇರಬಹುದು. ಯಾಕಂತಂದ್ರೆ ಇದನ್ನ ಮುದ್ರಿಸಿದಂಥವರು ನಮ್ಮ ಮಹಾತಾರ್ ಸಂಸ್ಥೆಯ ಪಕ್ಕದಲ್ಲಿರತಕ್ಕಂತಹ ರಾಮ ಧಾಮದಿಂದ ಮುದ್ರಿತ ಆಗಿರತಕ್ಕಂಥದ್ದು. ಆತ್ಮ ಹಂತಕರು ಯಾಕಂತಂದ್ರೆ ಈ ದಿನ ಸಮಗ್ರ ಜೀವನ ಶೈಲಿ ಆದ್ರೂ ಈ ಒಂದು ಅಂಶವನ್ನ ಯಾಕೆ ತಗೊಂಡಿದ್ದೇನೆ ಇದು ಕೊನೆಯಲ್ಲಿ ಎಲ್ರಿಗೂ ಅರ್ಥ ಆಗುತ್ತೆ. ಆತ್ಮ ಹಂತಕರು ಅಂದ್ರೆ ಏನು ಅಂತ ಹೇಳತಕ್ಕಂಥದ್ದು ಬಹುಶಃ ಧ್ಯಾನದಲ್ಲಿರುವವರಿಗೆ ಇದರ ಹೆಡ್ಡಿಂಗ್ ಅನ್ನ ಹೇಳುವಾಗಲೇ ಅಂದಾಜಾಗಿರ್ಬಹುದು. ನಾವು ಯೋಗಿಗಳಂತ ಹೇಳಿದಾಗ ಯೋಗಿಗಳಲ್ಲಿ ಯೋಗೀಶ್ವರ ಯೋಗಿ ಅಂತ ಹೇಳತಕ್ಕಂಥದನ್ನ ಕಾಣ್ತೇವೆ. ಇದರಲ್ಲಿ ಶ್ರೀಕೃಷ್ಣ ಇರ್ಬೋದು, ಬುದ್ಧ ಇರ್ಬೋದು, ಜೀಸಸ್ ಇರ್ಬೋದು, ಮಹಮ್ಮದ್ ಇರ್ಬೋದು, ಗುರುನಾನಕ್ ಇರ್ಬೋದು, ಇವರನ್ನೆಲ್ಲ ನಾವು ಯೋಗೀಶ್ವರರು ಎಂದು ಕರಿತೇವೆ. ಧ್ಯಾನ ಮಾಡುವವರು ಯೋಗಿಗಳು, ಪೂರ್ಣ ಜ್ಞಾನ ಹೊಂದಿ ಪರಕಾಷ್ಠತೆಯನ್ನ ಬೆಳೆದವರು ಯೋಗೀಶ್ವರರು ಅಂತ ಹೇಳ್ತೇವೆ. ಕೇವಲ ಧ್ಯಾನ ಮಾಡಿದಾಗ ಮಾತ್ರ ಯೋಗೀಶ್ವರರಲ್ಲ, ಅವರು ಕೇವಲ ಯೋಗಿಗಳು. ಬಟ್ ಅದರ ಪರಾಕಾಷ್ಠತೆಗೆ ಬಂದವರನ್ನ ನಾವು ಯೋಗೀಶ್ವರರು ಅಂತ ಹೇಳ್ತೇವೆ. ಇಂಥವರ ಮಾತು ಆದರ್ಶವಾದದ್ದು, ಜೊತೆಗೆ ಇದನ್ನ ನಾವು ಆಲೋಚಿಸಬೇಕಾದದ್ದು ಸಹ ಹೌದು, ಜೊತೆಗೆ ಆಚರಣೆಯನ್ನು ಸಹ ನಾವು ಮಾಡಬೇಕು. ಇಂತಹ ಮಹಾತ್ಮರು ಹೇಳಿದ್ದನ್ನ ಅರ್ಥ ಮಾಡಿಕೊಂಡು ಆಚರಣೆ ಮಾಡಿದ್ರೆ ಮಾತ್ರ ಇದರ ಫಲ ಸಿಗುತ್ತೆ. ಆತ್ಮನನ್ನ ನಿರ್ಲಕ್ಷ್ಯ ಮಾಡಿದವರೇ ಆತ್ಮ ಹಂತಕರು. ನಾವು ಸಾಮಾನ್ಯವಾಗಿ ಹೇಳ್ತೇವೆ ಆತ್ಮಹತ್ಯೆ ಮಾಡಿದವರನ್ನ ಅಥವಾ ಅವರಾಗಿ ಏನು ಜೀವವನ್ನ ತಗೊಂಡ್ರು, ಈ ದೇಹವನ್ನ ಕಳ್ಕೊಳ್ತಾರೆ, ಅವರಿಗೆಲ್ಲ ನಾವು ಎಂತ ಒಂದು ಆತ್ಮ ಹಂತಕರಾದ್ರು ಅಂತ. ಆದರೆ ಅವರು ಆತ್ಮ ಹಂತಕರಲ್ಲ, ಅವರು ತಮ್ಮ ದೇಹವನ್ನ ಕಳ್ಕೊಳ್ತಾರೆ, ಆದ್ರೆ ಆತ್ಮವನ್ನ ಅಲ್ಲ. ಆತ್ಮವನ್ನ ನಿರ್ಲಕ್ಷ್ಯ ಮಾಡಿದವರು ಆತ್ಮ ಹಂತಕರಾಗ್ತಾರೆ. ಅಂದ್ರೆ ನಾವು ಆತ್ಮಹತ್ಯೆ ಅಂತ ಹೇಳಿದಾಗ ಇದರಲ್ಲಿ ಇದು ಎರಡು ಸಹ ಒಂದೇ ರೀತಿ ಇದ್ರೂ ಸಹ ಇದರ ಅರ್ಥದಲ್ಲಿ ವ್ಯತ್ಯಾಸ ಇದೆ. ಯಾರಾದ್ರೂ ಹತ್ಯೆ ಮಾಡಿದ್ರೆ ಅದು ಹತ್ಯೆ ಅಥವಾ ಏನೋ ಕೊಂದಿರ್ತಾರೆ ಅಂತ ಆಗುತ್ತೆ, ಒಂದು ದೇಹವನ್ನ ಅವರು ಬಿಡತಕ್ಕಂಥದ್ದು. ಶರೀರದಲ್ಲಿ ಆತ್ಮವನ್ನ ಇಟ್ಟುಕೊಂಡರೂ ಸಹ ಅದನ್ನ ಸರಿಯಾಗಿ ಪಾಲನೆ ಮಾಡದೇ ಇರತಕ್ಕಂಥದ್ದು, ಪೋಷಣೆ ಇರತಕ್ಕಂಥದ್ದು, ಅದರ ಬಗ್ಗೆ ಆಲೋಚನೆ ಮಾಡದೇ ಇರತಕ್ಕಂಥದ್ದು, ಇದನ್ನ ನಾವು ಆತ್ಮ ಹಂತಕರು ಅಂತ ಹೇಳತಕ್ಕಂಥ ಒಂದು ಅಂಶವನ್ನ ಇಲ್ಲಿ ಮನಗಾಣಬಹುದು. ಆತ್ಮವನ್ನು ಶರೀರದಲ್ಲಿ ಇಲ್ಲದಂತೆ ಮಾಡಿದವನು ಅಲ್ಲ, ಆದರೆ ಆತ್ಮ ಶರೀರದಲ್ಲಿ ಇದ್ರೂ ಸಹ ಅದನ್ನ ನಿರ್ಲಕ್ಷ್ಯ ಮಾಡಿದವರೇ ಆತ್ಮ ಹಂತಕರು. ಜೀವಿಸಿದರೂ ಕೂಡ ತಮ್ಮ ಜೀವನದಲ್ಲಿ ಆತ್ಮನನ್ನು ಹಿಡಿದಿಳಿಸಿಕೊಳ್ಳದವರು ಆತ್ಮ ಹಂತಕರು. ಆತ್ಮಕ್ಕಾಗಿ ಆತ್ಮ ಲಾಭಕ್ಕಾಗಿ ಏನೂ ಮಾಡದೆ ಆತ್ಮವನ್ನು ನಿರ್ಲಕ್ಷಿಸಿದವರು ಆತ್ಮ ಹಂತಕರು. ನಾವು ಶರೀರವಲ್ಲ, ನಾವು ಆತ್ಮ ಎನ್ನುವುದನ್ನು ತಿಳಿಯಬೇಕು. ಈ ಭೂಮಿಗೆ ಬರುವಾಗ ಒಂದು ಪ್ರಣಾಳಿಕೆ ಇರುತ್ತೆ, ಏಕೆಂದರೆ ಮೇಲಿನ ಲೋಕದಲ್ಲಿ ಕೇವಲ ಆತ್ಮ ಒಂದೇ ಇರುತ್ತೆ. ಆತ್ಮ ಇನ್ನೂ ಉತ್ತಮವಾಗಿ ಬೆಳೆಯಬೇಕಂದ್ರೆ ಧ್ಯಾನ ಮಾಡಬೇಕು. ಧ್ಯಾನವನ್ನ ಮಾಡಿ ಜ್ಞಾನವನ್ನ ಪಡಿಬೇಕು. ಧ್ಯಾನವನ್ನ ಮಾಡದೆ ಜ್ಞಾನವನ್ನ ಪಡೆಯದೆ ಇರುವವರೇ ಆತ್ಮ ಹಂತಕರು. ನಾವು ಭೂಮಿಗೆ ಬಂದ ಮೇಲೆ ಏನಾಗುತ್ತಂದ್ರೆ ಕುಟುಂಬದ ಪ್ರಭಾವ, ಪರಿಸರಗಳ ಪ್ರಭಾವ, ಸಮಾಜದ ಪ್ರಭಾವದಿಂದ ನಾವು ಆತ್ಮ ಎಂಬುದನ್ನ ಮರ್ತು ಬಿಡ್ತೇವೆ. ನಾವು ಹುಟ್ಟಿದ ಕುಟುಂಬ, ಕುಲ, ಮತ ಇದೆಲ್ಲವೂ ನನ್ನದು ಅಂತ ಹೇಳ್ಕೊಂಡು ನಾನು ಈ ಕುಲದಲ್ಲಿ ಹುಟ್ಟಿದ್ದೇನೆ, ನಾನು ಈ ಮತದಲ್ಲಿ ಹುಟ್ಟಿದ್ದೇನೆ, ಈ ಧರ್ಮವನ್ನ ಪಾಲಿಸ್ತಾ ಇದ್ದೇನೆ ಅಂತ ಹೇಳುವುದನ್ನ ಹೇಳ್ಕೊಂಡು ಬರ್ತೇವೆ. ನಂತರ ಕುಟುಂಬದಲ್ಲಿ ಅಥವಾ ಜೀವನದಲ್ಲಿ ಹಣ ಸಂಪಾದನೆಯನ್ನ ನಾವು ಪ್ರಾರಂಭ ಮಾಡ್ತೇವೆ. ಈ ಹಣ ಇದ್ದರೆ ಗೌರವ ಎಂದು ಹೆಚ್ಚು ತಿಳ್ಕೊಂಡು ಇದನ್ನ ನಾವು ಹೆಚ್ಚಿನದಾಗಿ ಸಂಪಾದನೆಯನ್ನ ಮಾಡ್ಲಿಕ್ಕೆ ಹೋಗ್ತೇವೆ. ಆದರೆ ಇದು ಯಾವುದು ಶಾಶ್ವತವಲ್ಲ, ಇದು ಕೇವಲ ಕ್ಷಣಿಕ ಎಂಬುದನ್ನು ನಾವು ತಿಳ್ಕೊಳ್ಬೇಕು. ಮೇಲೆ ಹೋಗುವಾಗ ಅಥವಾ ನಾವು ಆತ್ಮವನ್ನ ಈ ದೇಹವನ್ನ ಬಿಟ್ಟಾಗ ಇದು ಯಾವುದು ನಮ್ಮ ಹಣ ಆಗ್ಲಿ, ನಮ್ಮ ಗೌರವ ಆಗ್ಲಿ, ನಮ್ಗಿರತಕ್ಕಂಥ ಪ್ರಶಸ್ತಿಗಳಾಗ್ಲಿ, ಇದು ಯಾವುದು ಸಹ ನಮ್ಮೊಟ್ಟಿಗೆ ಬರುವುದಿಲ್ಲ.
ಎಲ್ಲ ಶ್ರಮ, ಕಷ್ಟ, ವ್ಯಯ ಎಲ್ಲವೂ ಸಹ ಸತ್ತಾಗ ನಾವು ಬಿಟ್ಟು ಹೋಗುವಂಥದ್ದೇ. ಯಾರು ದೇಹ ಲಾಭಕ್ಕೆ ಜೀವನವೆಲ್ಲ ಕಷ್ಟಪಡುತ್ತಾರೆ ಅವರೇ ಆತ್ಮ ಹಂತಕರು. ಕೆಲವರು ಆತ್ಮದ ಬಗ್ಗೆ ಗುರುಗಳಿಂದ ತಿಳಿಯುತ್ತಾರೆ, ಕೆಲವರು ಪುಸ್ತಕಗಳನ್ನ ಓದಿ ತಿಳಿಯುತ್ತಾರೆ, ಆದರೆ ಆಚರಿಸುವುದಿಲ್ಲ. ಎಲ್ಲ ಹೇಳಲಿಕ್ಕೆ, ಇನ್ನೊಬ್ಬರಿಗೆ ಹೇಳಲಿಕ್ಕೆ, ಪಾಠ ಹೇಳಲಿಕ್ಕೆ ಎಲ್ಲವೂ ಗೊತ್ತಿರುತ್ತೆ, ಆದರೆ ಇದನ್ನ ಆಚರಣೆಗೆ ತರುವುದಿಲ್ಲ. ಇದು ಅರ್ಥ ಆಗುವುದು ದೇಹ ಬಿಟ್ಟ ಮೇಲೆ. ಯಾಕಂತಂದ್ರೆ ಸಾಮಾನ್ಯವಾಗಿ ಕೊನೆಯ ಕ್ಷಣದಲ್ಲಿ ಎಲ್ಲರೂ ಅಂತಾರೆ, ಅಯ್ಯೋ ಇದಿತ್ತು ಅದಿತ್ತು ಏನ್ ಮಾಡಿದ್ರು ಪ್ರಯೋಜನ ಇಲ್ಲ, ಹೋಗುವಾಗ ನಾನು ಒಬ್ಬನೇ ಹೋಗ್ತೇನೆ, ಏನನ್ನ ಎತ್ತಿಕೊಂಡು ಹೋಗುದಿಲ್ಲ. ಎಲ್ಲರೂ ಹೇಳ್ತಾರೆ ಯಾಕೆ ಇಷ್ಟೆಲ್ಲ ಮಾಡ್ತಾರೆ, ಹೋಗೋಗಿ ಅಂತ ತಗೊಂಡು ಹೋಗುದಿಲ್ಲ ಅಂತ. ಆದರೆ ಇದು ಕೇವಲ ಬಾಯಿ ಮಾತಾಗಿ ಉಳಿತದೆ, ಇದನ್ನ ಆಚರಣೆಗೆ ತರುವವರು ಬಹಳ ಬಹಳ ಕಡಿಮೆ. ನಾವು ಆತ್ಮವನ್ನು ತಿಳಿಯಲು ಸದ್ಗುರುಗಳನ್ನು ಕಡ್ಡಾಯವಾಗಿ ಆಶ್ರಯಿಸಬೇಕು. ಯಾಕಂತಂದ್ರೆ ಒಳ್ಳೆಯ ಧ್ಯಾನ ಮಾರ್ಗ, ಒಳ್ಳೆಯ ಸತ್ಸಂಗ ಜೊತೆಗೆ ಒಳ್ಳೆಯ ಜ್ಞಾನವನ್ನ ಪಡ್ಕೋಬೇಕಂದ್ರೆ ನಾವು ಸದ್ಗುರುಗಳನ್ನ ಅವಲಂಬಿಸಬೇಕು ಅಥವಾ ಆಶ್ರಯ ಪಡಬೇಕು. ನಮ್ಮ ಜೊತೆ ಬಾರದ ಧನದ ವಿಷಯದಲ್ಲಿ ತೃಪ್ತಿ ಪಡಬೇಕು, ಜೊತೆಯಲ್ಲಿ ಬರುವ ಜ್ಞಾನದ ವಿಷಯದಲ್ಲಿ ತೃಪ್ತಿ ಪಡಬಾರದು. ಅಂದ್ರೆ ನಮ್ಮಲ್ಲಿ ಎಷ್ಟು ಹಣ ಇದೆ, ಎಷ್ಟು ಯಾವ ವಸ್ತು ಇದೆ ಅಂತ ಹೇಳತಕ್ಕಂಥನ್ನು ಇಟ್ಕೊಂಡು ನಾವು ಅದರಲ್ಲಿ ತೃಪ್ತಿ ಪಡಬೇಕು. ಆದ್ರೆ ಜ್ಞಾನ ಅಂತ ಬಂದಾಗ ನಾವು ತೃಪ್ತಿ ಪಡಬಾರ್ದು. ಅಂದ್ರೆ ನನಗೆಲ್ಲ ಬಂದ್ಬಿಡ್ತು, ನನಗೆಲ್ಲ ಗೊತ್ತಿದೆ ಅಂತ ಹೇಳತಕ್ಕಂಥದ್ದು. ಆ ತೃಪ್ತಿ ಇಲ್ಲದೆ ಇದನ್ನ ಹೆಚ್ಚು 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 ಗಳಿಸ್ಲಿಕ್ಕೆ ನಾವು ಪ್ರಾರಂಭ ಮಾಡಬೇಕು. ಹಣದ ವಿಷಯದಲ್ಲಿ ತೃಪ್ತಿ ಪಡಬೇಕೆಂದರೆ ಧರ್ಮದಿಂದ ಸಂಪಾದಿಸುವುದು, ಅವಶ್ಯಕತೆಗೆ ಪರಿಮಿತವಾಗಿ ಸಂಪಾದಿಸತಕ್ಕಂಥದ್ದು. ಯಾಕಂತಂದ್ರೆ ಒಂದು ಜೀವನ ಮಾಡ್ಬೇಕಂದ್ರೆ ಕೇವಲ ಧ್ಯಾನ ಅಥವಾ ಜ್ಞಾನ ಮಾತ್ರ ಸಾಲದು, ನಮ್ಮ ಜೀವನಕ್ಕೆ ಹಣಕಾಸು ಸಹ ಸಂಪಾದನೆ ಬೇಕು. ಆದರೆ ಇದನ್ನ ಬೇಕು 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 ಎಂಬ ಅತ್ಯಾಸೆಯಿಂದ ನಾವು ಸಂಪಾದನೆ ಮಾಡಬಾರದು. ಇದನ್ನ ಇತಿಮಿತಿಯಲ್ಲಿ ನಾವು ಸಂಪಾದನೆ ಮಾಡಬೇಕು. ಆದ್ರೆ ಜ್ಞಾನವನ್ನ ಇನ್ನೂ ಹೆಚ್ಚು ಬೇಕು ಹೆಚ್ಚು ಬೇಕು ಹೆಚ್ಚು ಬೇಕು ಅಂತ ಸಂಪಾದನೆಯನ್ನ ಮಾಡಬೇಕು. ನಾವು ತಿಳ್ಕೊಳ್ಬೇಕು ಏನು ಅಂತಂದ್ರೆ ಭೂಮಿಗೆ ಬಂದಿರುವುದು ಹಣ ಸಂಪಾದನೆಗೆ ಅಲ್ಲ, ಜ್ಞಾನ ಸಂಪಾದನೆಗೆ. ನಾವು ಶ್ವಾಸದ ಮೇಲೆ ಗಮನವಿಟ್ಟು ತೀವ್ರ ಧ್ಯಾನ ಸಾಧನೆಯನ್ನ ಮಾಡಬೇಕು. ಅದನ್ನೇ ನಾವು ನಮ್ಮ ಜೀವನದಲ್ಲಿ ತೆಗೆದುಕೊಳ್ಳಬೇಕು. ಜೊತೆಗೆ ನಾವು ಶಾಖ ಆಹಾರವನ್ನೇ ತೆಗೆದುಕೊಳ್ಳಬೇಕು. ಆತ್ಮ ಜ್ಞಾನಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನ ನಾವು ಓದಬೇಕು. ಆತ್ಮ ಜ್ಞಾನ ಬೋಧಿಸುವವರ ಸಂದೇಶಗಳನ್ನ ಕೇಳಬೇಕು. ಜ್ಞಾನ ಮಾರ್ಗದಲ್ಲಿ ನಾವು ಸೇವೆಯನ್ನು ಸಹ ಮಾಡಬೇಕು. ಈ ಸೃಷ್ಟಿಯಲ್ಲಿರುವ ಒಂದು ಶ್ರೇಷ್ಠ ಧರ್ಮ ಸೂಕ್ಷ್ಮ ಎಂದರೆ ಯಾವುದಾದರೂ ಸರಿ ಹಂಚುತ್ತಾ ಇದ್ದರೆ ಅದು ಹೆಚ್ಚಿಸಲ್ಪಡುತ್ತದೆ. ಎಲ್ಲರೂ ನಮ್ಮ ಧ್ಯಾನಿಗಳು ಅಥವಾ ಈಗಾಗಲೇ ಬಂದಂತ ಹಿರಿಯ ಮಾಸ್ಟರ್ಸ್ಗಳೆಲ್ಲ ಹೇಳ್ತಾರೆ, ಪತ್ರಿಜಿಯವರ ಒಂದು ಪರಿಕಲ್ಪನೆ ಏನು ಅಂತಂದ್ರೆ ನನಗೆ ತಿಳಿದದನ್ನ ನಾವು ಹಂಚಬೇಕು. ಒಂದು ದಿನ ಕಲ್ತದಾಗ್ಲಿ 2 ದಿನ ಕಲ್ತದಾಗ್ಲಿ ನಮ್ಗೇನು ಜ್ಞಾನ ಇದೆ ಅದನ್ನ ಹಂಚ್ಕೊಂಡು ಹೋಗ್ಬೇಕು. ಹಾಗೆ ಆದಾಗ ಮಾತ್ರ ನಮಗೂ ಸಹ ಹೆಚ್ಚಿನ ಒಂದು ಸುಖ ಅಥವಾ ಸಂತೋಷ ಅಥವಾ ಆತ್ಮಜ್ಞಾನ ಹೆಚ್ಚಾಗುತ್ತೆ. ಅಂತರಂಗದಲ್ಲಿ ನೋವಾದರೆ ಆತ್ಮಕ್ಕೆ ಕ್ಷೋಭೆ ಬರುತ್ತೆ. ಪ್ರಾಪಂಚಿಕವಾಗಿ ನಷ್ಟ ಆಗುವಾಗ ಮನೋವ್ಯಾತನೆ, ಆತ್ಮಕ್ಕೆ ನಷ್ಟವಾದಾಗ ಆತ್ಮ ವೇದನೆ, ಆತ್ಮ ಕ್ಷೋಭೆ ಉಂಟಾಗುತ್ತೆ. ಆತ್ಮ ಮಾರ್ಗದಲ್ಲಿ ಹೋಗುವಾಗ ಪ್ರಕೃತಿ ಅವಕಾಶ ಕಲ್ಪಿಸ್ತದೆ. ಯಾಕಂತಂದ್ರೆ ನಮಗೆ ಯಾರು ಇಲ್ಲ, ಹೇಗಾಗುತ್ತೆ ಅಂತ ಹೇಳತಕ್ಕಂತಹ ಸಹಾಯದ ಬಗ್ಗೆ ನಾವು ಚಿಂತೆ ಮಾಡುವ ಅಗತ್ಯ ಇಲ್ಲ. ಯಾಕಂತಂದ್ರೆ ಆತ್ಮ ಮಾರ್ಗದಲ್ಲಿ ಹೋಗುವಾಗ ಇಡೀ ನಮ್ಮ ಪ್ರಕೃತಿಯ ನಮಗೆ ಅವಕಾಶವನ್ನ ಮಾಡಿಕೊಡ್ತದೆ. ಧನ ಸಂಪಾದನೆಯಲ್ಲಿ ತೃಪ್ತಿ ಪಡಿ, ಜ್ಞಾನ ಸಂಪಾದನೆಯಲ್ಲಿ ತೃಪ್ತಿ ಇಲ್ಲದೆ ಸಂಪಾದಿಸುತ್ತಾ ಹೋಗಿ. ನಾವು ಇಲ್ಲಿ ಇನ್ನೊಂದು ಅಂಶವನ್ನ ಗಮನಿಸುವುದು, ಆಧ್ಯಾತ್ಮಿಕ ಅನಾರೋಗ್ಯ ಅಂದ್ರೆ ಏನು ಅಂತ. ಆಧ್ಯಾತ್ಮಿಕ ಆರೋಗ್ಯವಾಗಿದ್ದರೆ ಶಕ್ತಿ ವಿಜೃಂಭಿಸುತ್ತದೆ, ಮನಸ್ಸು ಶುದ್ಧವಾಗುತ್ತದೆ, ಗುಣಗಳು ಬದಲಾಗುತ್ತವೆ, ಬುದ್ಧಿ ವಿಕಾಸ ಆಗುತ್ತೆ, ವಿವೇಕ ಉಂಟಾಗ್ತದೆ. ಆತ್ಮ ಲಾಭದ ಕುರಿತು ಆಲೋಚಿಸಿದರೆ ನಾವು ಎಷ್ಟು ಕಾಲ ಜೀವಿಸಿದರೂ ಆತ್ಮದ ಕುರಿತು ತೆಗೆದುಕೊಳ್ಳುವ ಆತ್ಮಕ್ಕಾಗಿ ಸಮಯ ಕೊಡದೇ ಇದ್ದರೆ ಆತ್ಮ ಹಂತಕರಾಗ್ತೇವೆ. ನಾವು ಆತ್ಮಕ್ಕೆ ಜಾತಿ, ಮತ, ಧರ್ಮ, ಕುಲ ಇದು ಯಾವುದು ಸಹ ಇಲ್ಲ. ಆದ್ದರಿಂದ
ಆತ್ಮ ಹಂತಕರಾಗಬೇಡಿ. ನಾವು ಆಧ್ಯಾತ್ಮಿಕ ಝೂಮ್ನಲ್ಲಿ ಇದ್ದೇವೆ. ಯಾಕಂತಂದ್ರೆ ಇದೇ ನಮ್ಮ ಜೀವನವನ್ನ ಅಮೂಲ್ಯವಾದ ಕ್ಷಣಗಳು. ಈ ಕ್ಷಣದಲ್ಲಿ ನಾವು ಝೂಮ್ನಲ್ಲಿ ಇದ್ದಾಗ ನಾವು ಧ್ಯಾನ ಮಾಡ್ತೇವೆ, ಜ್ಞಾನವನ್ನ ಪಡ್ಕೊಳ್ತೇವೆ. ಇದೇ ನಮ್ಮ ಒಂದು ಅಮೂಲ್ಯವಾದ ಕ್ಷಣಗಳು. ಜೀವನದಲ್ಲಿ ಆತ್ಮನನ್ನು ಹಿಡಿಸಿಕೊಳ್ಳಬೇಕು. ಆತ್ಮದ ಕುರಿತು ಏನೂ ಮಾಡದವರು, ಆತ್ಮದ ಲಾಭಕ್ಕಾಗಿ ಆಲೋಚಿಸದವರು, ಅಸಲು ಆತ್ಮ ಇದೆ ಎಂದು ತಿಳಿಯದವರು, ಭೂಮಿಯ ಮೇಲೆ ಎಷ್ಟೋ ಶ್ರೇಷ್ಠ ಕೆಲಸ ಮಾಡಿದರೂ ಆತ್ಮ ಹಂತಕರೇ ಆಗ್ತಾರೆ. ಇರ್ತದೆ ನನ್ನ ಸಮಾಜದಲ್ಲಿ ಇದು ಮಾಡದೆ ಅದು ಮಾಡದಂತ. ಆದ್ರೆ ಧ್ಯಾನ ಮಾಡದೆ, ಜ್ಞಾನವನ್ನು ಪಡೆಯದೆ, ಒಂದು ಆತ್ಮ ಏನು ಅಂತ ತಿಳ್ಕೊಳ್ಳದೆ ಇರತಕ್ಕಂಥವರೇ ಆತ್ಮ ಹಂತಕರು. ಜನ ಕೋಟಿ ಸಂಪಾದಿಸ್ತಾರೆ, ದೊಡ್ಡ ಪದವಿಗಳನ್ನು ಪಡೆದು ಅಹಂಕಾರವನ್ನ ಮೆರೆಯುತ್ತಾರೆ, ಗರ್ವದಿಂದ ಇರ್ತಾರೆ. ಆದರೆ ಸತ್ತ ನಂತರ ಇದು ಎಲ್ಲವೂ ಸಹ ಯಾರೊಟ್ಟಿಗೂ ಸಹ ಬರುವುದಿಲ್ಲ. ಇದನ್ನ ಈ ಪದವಿ ಆಗ್ಲಿ, ಈ ಹಣ ಆಗ್ಲಿ ಯಾವುದು ಸಹ ಉಪಯೋಗಕ್ಕೆ ಬಾರದಂಥದ್ದು. ಸಜ್ಜನ ಸಾಂಗತ್ಯ ಎಂದರೆ ಸತ್ಯವನ್ನು ಕುರಿತು ಹೇಳಬಲ್ಲವರ ಸಾಂಗತ್ಯ. ಸತ್ಯವೆಂದರೆ ಆತ್ಮ, ಆತ್ಮದ ಬೆಳವಣಿಗೆ ಬಗ್ಗೆ ಹೇಳುವವರು, ಆತ್ಮ ಲಾಭದ ಕುರಿತು, ಆತ್ಮದ ಉನ್ನತಿ ಕುರಿತು ಹೇಳುತ್ತಿರುವವರೇ ಸಜ್ಜನರು. ಅವರ ಸಾಂಗತ್ಯವನ್ನ ನಾವು ಮಾಡಬೇಕು. ಯೋಗೀಶರೆಂದರೆ ಬಹಳ ಉನ್ನತ ಸ್ಥಿತಿಗೆ ಬೆಳೆದವರು. ಇಂಥವರನ್ನು ಶ್ರೀಕೃಷ್ಣ ಭಗವಂತರು ಪಂಡಿತರೆಂದು ಕರೆದಿದ್ದಾರೆ. ಜ್ಞಾನದಲ್ಲಿ ಹಣ್ಣಾದವರು. ನಾವೇನೊಂದು ಫಲ ಅಂತ ತಗೊಂಡುವಾಗ ತುಂಬಾ ಹಣ್ಣಾಗಿದೆ, ಪಕ್ವವಾಗಿದೆ ಅಂತ ಹೇಳ್ತಾರಲ್ಲ, ಅಂಥವರು. ಮಾನವರೆಲ್ಲರಿಗಿಂತ ಶ್ರೀಕೃಷ್ಣನು ಸಮಸ್ತ ಜ್ಞಾನವನ್ನು ಅರ್ಥ ಮಾಡಿಕೊಂಡಿರುವವರು. ಆತ್ಮವೇ ಪರಬ್ರಹ್ಮ ಎಂದು ಮಾಡಿಕೊಂಡವರು. ಸ್ಪಷ್ಟವಾಗಿ ಶ್ರೀಕೃಷ್ಣ ಹೇಳಿದ್ದಾರೆ, ಆತ್ಮವನ್ನ ಬಿಟ್ಟರೆ ಬೇರೆ ಪರಬ್ರಹ್ಮ ಯಾರೂ ಇಲ್ಲ, ಆತ್ಮವೇ ಪರಬ್ರಹ್ಮ. ಸಮಸ್ತ ಜೀವರಾಶಿಗಳಲ್ಲಿರುವ ಆತ್ಮನೇ ಪರಬ್ರಹ್ಮ. ಇದು ಕೇವಲ ಮಾನವರಲ್ಲಿ ಮಾತ್ರ ಅಲ್ಲ, ಸಮಸ್ತ ಜೀವರಾಶಿಗಳಲ್ಲಿ ಸಹ ಇದು ಇದೆ. ಅಂದರೆ ನಮ್ಮೆಲ್ಲರ ಶರೀರದಲ್ಲಿರುವ ಆತ್ಮವೇ ಅಷ್ಟು ಶ್ರೇಷ್ಠವಾದ ಪರಬ್ರಹ್ಮ. ಆ ಆತ್ಮನೇ ಆನಂದ ಸಾಗರ. ಈ ಆನಂದ ಎಲ್ಲ ಮನುಷ್ಯರ ಶರೀರಗಳಲ್ಲಿ ಇದೆ. ಆದರೆ ಇದನ್ನ ಅರಿತುಕೊಳ್ಳದೆ ದುಃಖ ಪಡುತ್ತಾ, ಬಾಧೆ ಪಡುತ್ತಾ, ಅಳುತ್ತಾ ಈ ಅಶಾಂತಿಗೆ ಗುರಿಯಾಗ್ತಾರೆ. ಜೊತೆಗೆ ಎಲ್ಲಿದೆ ಆನಂದ, ಎಲ್ಲಿದೆ ಆನಂದ ಅಂತ ಹೇಳತಕ್ಕಂತಹ ಹುಡುಕಾಟವನ್ನ ಪ್ರಾರಂಭ ಮಾಡ್ತಾರೆ. ಇದು ನಮ್ಮ ದೇಹದಲ್ಲೇ ಇದೆ ಅಂತಕ್ಕಂಥದನ್ನ ಮಾನವ ಅರ್ಥಕೊಳ್ಳಿಲ್ಲ. ಸಮುದ್ರದ ಇದನ್ನ ನಾವು ಹೇಗೆ ಪಡ್ಕೊಳ್ಳೋಣ? ಸಮುದ್ರದಕ್ಕೆ ಹೋದ್ರೆ ತುಂಬಾ ನೀರಿದೆ, ಆದ್ರೆ ಸಮುದ್ರದ ನೀರನ್ನ ತರಲಿಕ್ಕೆ ಅಂತ ನಾವು ಹೋದಾಗ ನಾವು ತೆಗೆದುಕೊಂಡು ಹೋದಂತಹ ಪಾತ್ರೆ ಯಾವುದು? ಇದು ಚಿಕ್ಕ ಗ್ಲಾಸ್ ಅಲ್ಲಿ ತಗೊಂಡ್ಕೊಂಡು ಹೋದ್ರೆ ನಾವು ಕೇವಲ ಚಿಕ್ಕ ಗ್ಲಾಸ್ ಅಲ್ಲಿ ಮಾತ್ರ ನೀರನ್ನ ತರ್ತೇವೆ. ಒಂದು ವೇಳೆ ಬಿಂದಿಗೆ ಅಥವಾ ಕೊಡಪಾನವನ್ನ ತಗೊಂಡು ಹೋದ್ರೆ ಕೊಡಪಾನದಲ್ಲಿ ನೀರನ್ನ ತರ್ತೇವೆ. ಹಾಗೇನೆ ನಾವು ಡ್ರಮ್ನಲ್ಲಿ ತರಬಹುದು, ಟ್ಯಾಂಕರ್ ಅಲ್ಲಿ ತರಬಹುದು. ಅಂದ್ರೆ ನಾವು ಈ ಧ್ಯಾನ ಅಥವಾ ಜ್ಞಾನವನ್ನ ಹೇಗೆ ಪಡ್ಕೊಳ್ತೇವೆ? ಹೆಚ್ಚಿನ ಜ್ಞಾನವನ್ನ ಪಡ್ಕೊಳ್ಬೇಕಾದ್ರೆ ನಮ್ಮ ಮನಸ್ಸು ದೊಡ್ಡ ಒಂದು ಪಾತ್ರೆ, ನಾವು ಇಷ್ಟನ್ನ ತುಂಬ್ಕೊಂಡು ಬರ್ತೇವೆ ಅಂತ ಹೇಳತಕ್ಕಂಥದ್ದು ನಮಗೆ ಆ ಜ್ಞಾನ ಇರಬೇಕು. ಹಾಗಾದ್ರೆ ಮಾತ್ರ ನಾವು ಒಂದು ಸಜ್ಜನರಾಗಿ ಒಳ್ಳೆಯ ಆತ್ಮದಿಂದ ಇರತಕ್ಕಂಥ ವ್ಯಕ್ತಿಗಳ ಆಗ್ತೇವೆ. ಶರೀರದಲ್ಲಿರುವ ಆನಂದವನ್ನು ಹೊಂದುವ ಮಾರ್ಗವೇ ಧ್ಯಾನ. ಇಷ್ಟು ಹೊತ್ತು ಏನು ಹೇಳಿದ್ದೆ, ಇದಕ್ಕೆಲ್ಲದಕ್ಕೂ ಒಂದು ಮಾರ್ಗ ಏನು ಅಂತಂದ್ರೆ ಧ್ಯಾನ. ಮನಸ್ಸು ಎಷ್ಟು ಶೂನ್ಯ ಆಗುತ್ತದೋ ಅಷ್ಟು ಆನಂದ ಆಗುತ್ತೆ. ನಾವು ಅಂದ್ಕೊಂಡಿರ್ತೇವೆ ನಮ್ಮನೇಲಿ ಇದಿದೆ ಅದಿದೆ, ನಾವು ಎಷ್ಟು ಶ್ರೀಮಂತರಿದ್ದೇವೆ, ಎಲ್ಲವೂ ಇದೆ, ಆದ್ರಿಂದ ನಾನು ಆನಂದವಾಗಿದ್ದೇನೆ ಅಂತ ಅಲ್ಲ. ನಮ್ಮ ಧ್ಯಾನದಿಂದ ನಮಗೆ ಸಿಗತಕ್ಕಂಥದ್ದು, ನಮ್ಮ ಮನಸ್ಸಿನ ಶೂನ್ಯತೆಯಿಂದ ಇರತಕ್ಕಂಥದ್ದು, ಇದುವೇ ನಮ್ಮ ಆನಂದ. ಶರೀರ ಇರುವುದು ದುಃಖ ಪಡೆಯಲು, ಬಾಧೆ ಪಡೆಯಲು ಅಲ್ಲ. ನಮ್ಮ ಈ ಶರೀರ ಇರುವುದು ಆನಂದವನ್ನ ಅನುಭವಿಸ್ಲಿಕ್ಕೆ. ಇದಕ್ಕೆ ನಾವು ಪ್ರಯತ್ನವನ್ನ ಮಾಡಬೇಕು. ಧ್ಯಾನ ಮಾಡುವಾಗ ಕೇವಲ ಕಣ್ಣು ಮಾತ್ರ ಮುಚ್ಚುವುದಲ್ಲ, ನಮ್ಮ ಮನಸ್ಸನ್ನು ಸಹ ನಾವು ಮುಚ್ಚಬೇಕು. ಕೇವಲ ಶ್ವಾಸದ ಮೇಲೆ ಗಮನ, ಇದು ಧ್ಯಾನ. ವಶಿಷ್ಠರು ಹೀಗೆ ಹೇಳ್ತಾರೆ, ಯದಾಯಾತಿ ತದಾಯಾತಿ, ಅಂದ್ರೆ ಯಗ್ಗಚ್ಚತಿ ತಗ್ಗಚ್ಚತಿ. ಬರುವುದು ಬರುತ್ತದೆ,
ಹೋಗುವುದು ಹೋಗ್ತದೆ. ನಾವು ಇಲ್ಲಿ ಧ್ಯಾನ ಮಾರ್ಗವನ್ನೇ ನಾವು ಅವಲಂಬಿಸಬೇಕು, ಅದನ್ನೇ ಅನುಸರಣವನ್ನ ಮಾಡಬೇಕು. ಸದಾನಂದ ಯೋಗಿಗಳು ಸಹ ಹೇಳ್ತಾರೆ, ಬಯಸಿ ಸಾಧಿಸಬಾರದು, ಭಯವೇ ಬೇಡವೆಂದು ಭಯವೇ ಬಂದದ್ದನ್ನ ಬೇಡ ಎನ್ನಬಾರದು, ಬರುತ್ತಿದ್ದರೆ ಬರುತ್ತಿದೆ ಎಂದು ಸಹ ಸಂಭ್ರಮ ಪಡಬಾರದು, ಹೋಗುತ್ತಿದ್ದರೆ ಹೋಗುತ್ತಿದೆ ಎಂದು ನೋವು ಪಡಬಾರದು. ಇಲ್ಲಿ ಏನು ಅಂತಂದ್ರೆ, ನಾವು ಯಾವುದೋ ಒಂದು ಬಯಸ್ಕೊಂಡು ಹೇಳ್ತೇವಲ್ಲ, ಸಂಕಲ್ಪ ಮಾಡಿಕೊಂಡು ಸಾಧಿಸಬಾರದು, ನನಗಿದಾಗಬೇಕು ಅದಾಗಬೇಕು ಅಂತ ಹೇಳ್ಕೊಂಡು ನಾವು ಸಾಧನೆಯನ್ನ ಮಾಡಲು ಹೋಗ್ಬಾರ್ದು. ಭಯವೇ ಬಂದರೂ ಸಹ ಅದನ್ನ ಬೇಡ ಅನ್ಬಾರ್ದು. ಎಲ್ಲರ ಜೀವನದಲ್ಲಿ ಒಂದಲ್ಲ ಒಂದು ಭಯ ನಮಗೆ ಬರುತ್ತೆ, ಆದರೆ ಅದನ್ನ ಬೇಡ ಅಂತ ನಾವು ಹೇಳಬಾರದು. ಬರುತ್ತಿದೆ ಅಂತ ಹೇಳಿದಾಗ ಓ ಇಷ್ಟೊಂದು ಬಂತಲ್ಲ, ನನಗೆ ಇಷ್ಟೊಂದು ಬಂತಲ್ಲ ಅಂತ ಸಂಭ್ರಮ ಸಹ ಪಡಬಾರದು. ಹೋಗುತ್ತಿದ್ದರೆ ಅದಕ್ಕೆ ಅಯ್ಯೋ ಹೊರಟು ಹೋಯ್ತಲ್ಲ ಅಂತ ಹೇಳತಕ್ಕಂಥ ಬೇಸರವನ್ನು ಸಹ ನಾವು ಮಾಡಬಾರದು. ಇದು ಎಲ್ಲವನ್ನ ನಾವು ಅನುಭವಿಸಬೇಕು. ಊಹೆಗಳು ಆಕಾಶದಲ್ಲಿ ಇರ್ತವೆ, ಆದರೆ ಕೆಲಸಗಳು ಭೂಲೋಕದ ಮೇಲೆ. ಆದ್ದರಿಂದ ನಾವು ಇಲ್ಲಿ ಊಹೆಗಳನ್ನ ಮಾಡತಕ್ಕಂಥದ್ದು ಅಲ್ಲ, ನಾವು ಈ ಭೂಲೋಕದಲ್ಲಿ ನಾವು ಕೆಲಸವನ್ನ ಮಾಡಬೇಕು. ನಾವು ಇದಕ್ಕೆ ಒಂದೇ ಒಂದು ಮಾತು ಕೊನೆಯದಾಗಿ ಹೇಳತಕ್ಕಂಥದ್ದು ಏನು ಅಂತಂದ್ರೆ, ನಾವು ಊಹೆಯನ್ನ ತಗ್ಗಿಸೋಣ, ಕೆಲಸವನ್ನ ಹೆಚ್ಚಿಸೋಣ. ಇದನ್ನ ನಾನು ಈ ದಿನ ಯಾಕೆ ಆಯ್ಕೆ ಮಾಡಿಕೊಂಡೆ ಅಂದ್ರೆ, ಶುಕ್ರವಾರ ದಿನದ ಸಮಗ್ರ ಜೀವನ ಶೈಲಿಯಲ್ಲಿ ಈ ಒಂದು ಶೈಲಿಯನ್ನ ಸಹ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಆತ್ಮ ಅಂತ ಹೇಳೋದನ್ನ ತಿಳ್ಕೊಂಡಿರ್ಬೇಕು. ಇದರ ಮೇಲೆ ಸದಾ ನಾವು ಗಮನ ಇಡಬೇಕು, ಸಜ್ಜನರ ಸಾಂಗತ್ಯವನ್ನ ಮಾಡಬೇಕು. ಇದರಿಂದ ದೊರೆತಂತಹ ನಮ್ಮ ಒಂದು ಸನ್ಮಾರ್ಗ ಏನಿದೆ, ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಮ್ಮ ಜೀವನದಲ್ಲಿ ಸದಾ ಇದನ್ನ ಆಚರಣೆಯನ್ನ ಮಾಡಿ ನಾವು ಆನಂದದಲ್ಲಿ ಇರಬೇಕು ಅಂತ ಹೇಳತಕ್ಕಂಥ ಒಂದು ಅಂಶವನ್ನ ಪರಿಗಣಿಸಿ ನಾನಿವತ್ತು ಈ ಒಂದು ವಿಷಯವನ್ನ ತಮ್ಗೆಲ್ಲರಿಗೂ ಹಂಚಿಕೊಂಡಿದ್ದೇನೆ. ಇದಕ್ಕೆ ಅವಕಾಶ ಮಾಡಿಕೊಟ್ಟಿರತಕ್ಕಂತಹ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಇದನ್ನ ಆಲಿಸಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದವನ್ನ ಹೇಳುತ್ತಾ, ನಾವು ಎಲ್ಲರೂ ಸಹ ನಮ್ಮ ಈ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳತಕ್ಕದನ್ನ ಹಾರೈಸಿ ಈ ನನ್ನ ಒಂದು ಸ್ವಾಧ್ಯಾಯಕ್ಕೆ ವಿರಾಮವನ್ನ ಹೇಳ್ತೇನೆ. ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು.